ಸರ್ ಈಗ ನೀವು ಕರೆಕ್ಟ್ ಆಗಿ ಹೇಳಿ IDFC ಬ್ಯಾಂಕ್ ಅವರ IDFC ಬ್ಯಾಂಕ್ ಅವ್ರು ಸರ್. ಈಗ ಸುಮ್ಮನೆ ಡಾಕ್ಯುಮೆಂಟ್ ಕೊಟ್ಟು ಜಾಯ್ನ್ ಆಗಿ ಈ ತರ ಕೊಟ್ಬಿಟ್ಟು ಎಷ್ಟು ದಿನ ಜಾಯ್ನ್ 1 ಮಂತ್ ಆಯ್ತು. ಡಾಕ್ಯುಮೆಂಟ್ ಕೊಟ್ಬಿಟ್ಟು ಬ್ಯಾಂಕ್ ಬಂದ್ಬಿಟ್ಟು ಈ ತರ ಕಸ್ಟಮರ್ ಡೇಟಾ ಕೊಟ್ಟು ಯಾರು ಕಳ್ಸಲ್ಲ. ಅಲ್ಲ ಸರ್, ಇವಾಗ ನೀವು ಇಲ್ಲಿ ಬಂದಿದ್ದ ಉದ್ದೇಶ ಏನ್ ಹೇಳಿ, ಕರೆಕ್ಟ್ ಆಗಿ ಹೇಳಿ. ಉದ್ದೇಶ ಅಂದ್ರೆ ಫೋನ್ ರೆಸ್ಪಾನ್ಸ್ ಕೊಡ್ತಾ ಇವಂತೆ ಮ್ಯಾನೇಜರ್, ಫೋನ್ ರೆಸ್ಪಾನ್ಸ್ ಕೊಡ್ತಾರಪ್ಪ, ಅದು ಹೋಗಿ ಒಂದ್ಸತಿ ಮಾತಾಡು. ಸರಿ ಸರ್, ನೀವು ಇವಾಗ ಈಗ ಬ್ಯಾಂಕ್ ಇಂದ ಬಂದಾಗ ನಿಮ್ದು ID ಕಾರ್ಡ್ ಇರ್ಬೇಕಲ್ಲ, RBI ಗೈಡ್ ಲೈನ್ಸ್ ಪ್ರಕಾರ. ಗೊತ್ತಾಯ್ತಾ? ಸರ್ ನ್ಯೂ ಜಾಯ್ನಿಂಗ್ ಐಡಿ ಕಾರ್ಡ್ ಸರ್, ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಹೇಳುತ್ತೆ, ಯಾರ್ದನ ಕಲೆಕ್ಷನ್ ಮಾಡ್ಬೇಕು ಅಂದಾಗ ತಾವು ಬ್ಯಾಂಕ್ ಎಂಪ್ಲಾಯ್ ಆಗಿರ್ಬೇಕು, ಇಲ್ಲ ಸಬ್ ಏಜೆನ್ಸಿ ಆಗಿರ್ಬೇಕು. ನೀನು ಬ್ಯಾಂಕ್ ಎಂಪ್ಲಾಯ್ ಆಗಿರ್ಬೇಕು, DR ಕಂಪಲ್ಸರಿ ಆಗಿರ್ಬೇಕು. DR ಎಲ್ಲಿದೆ ಕೊಡಿ, ಯಾವ ಕೆಲಸ ಕೊಡಿ ಸರ್. ಆಯ್ತು ಕೊಡಿ, ಏನಿದೆ ಕೊಡಿ. ಅಲ್ಲ ನೀವು ಹಿಂಗೆಲ್ಲ ಯಾರ್ಯಾರೋ ಬಂದ್ಬಿಟ್ಟು ದುಡ್ಡು ಕೇಳ್ಬಿಟ್ರೆ DR ಆಗಿದೆ, ಯಾವನು ಕೆಲಸಕ್ಕೆ ಸೇರಿಸ್ಕೊಳಲ್ಲ. ಇದು DR ಸರ್ಟಿಫಿಕೇಟ್. ಏನ್ ಸರ್ ಇದು? ಒಂದ್ ನಿಮಿಷ ಬಿಡಿ. ಡೆಬಿಟ್ ತಗೊಳ್ಳಿ, ಏನೇನು ಡೆಬಿಟ್ ರಿಕವರಿ ಏಜೆಂಟ್ ಎಕ್ಸಾಮಿನೇಷನ್ ಪಾಸ್ ಅಲ್ಲ, ಇದು ನೀವು ಪಾಸ್ ಆಗಿರೋ ಇದು ಕೊಟ್ಟಿದ್ರೆ ನಮ್ಗೆ ID ಕಾರ್ಡ್ ಕೊಡ್ತಾರೆ. ಹೌದು ಸರ್, ಈಗ ಕೊಟ್ಟಿದಾರಾ, ಇದೆಯಾ ನಿಮ್ಮ ಹತ್ರ? ಈ ಮಂತ್ ಜಾಯ್ನ್ ಆಗಿದ್ದೀನಿ ಸರ್. ದಯವಿಟ್ಟು ನಾನು ಕೇಳ್ತಾರ ಕ್ವಶನ್ ಆನ್ಸರ್ ಮಾಡಿ. ನಿಮ್ಮ ಹತ್ರ ID ಕಾರ್ಡ್ ಇದೆಯಾ? ID ಕಾರ್ಡ್ ಇಲ್ಲ, ಈ ಮಂತ್ ಜಾಯ್ನ್ ಆಗಿದ್ದೀರಾ. ನೀವು ಎಕ್ಸಿಕ್ಯೂಟಿವ್ ಹತ್ರ ಒಂದು ಬ್ಯಾಂಕ್ ಎಂಪ್ಲಾಯ್ ಹೆಂಗ್ ಬರ್ತೀರಿ? ಈಗ ಫೋನ್ ಮಾಡಿರೋದು ತಪ್ಪ ಇಲ್ಲ ಅಷ್ಟು ಹೇಳ್ಬಿಡಿ. ಫೋನ್ ರೆಸ್ಪಾನ್ಸ್ ಕೊಟ್ಟಿವ ಅಂದ್ರೆ ಸುಮ್ನೆ ಒಂದ್ ವಿಸಿಟ್ ಮಾತಾಡಿದೀನಿ. ಈಗ ವಿಸಿಟ್ ಅಲ್ಲ, ನೀವು ವಿತೌಟ್ ID ಕಾರ್ಡ್ ಒಂದು ಕಸ್ಟಮರ್ ಹತ್ರ ಹೋಗ್ಬೋದಾ? ಅಕಾರ್ಡಿಂಗ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗ್ಬೋದಾ? ಸಾವು ID ಕಾರ್ಡ್ ಕೇಳ್ತಾ ಇದಾವೆ. ನಾನು ಈ ಮಂತ್ ಜಾಯ್ನ್ ಆಗಿದ್ದೀನಲ್ಲ, DR ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದೀನಿ, ID ಕಾರ್ಡ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅವ್ರು ವಿತೌಟ್ ID ಕಾರ್ಡ್ ಬರಂಗಿಲ್ಲ ಅಂತ ಹೇಳ್ತಾ ಇದಾವೆ. ಹಲೋ ಸರ್, ಯಾರನ್ನೋ ನೀವು ಕಳಿಸ್ತೀರಲ್ಲ ಸರ್, ಯಾರು ಎಕ್ಸಿಕ್ಯೂಟಿವ್? ಹಂಗ್ ಬರೋಕ್ಕಾಗಲ್ಲ ಸರ್. ಸರ್ ಈಗ ತಾವ್ಯಾರು ಮಾಡ್ತಾ ಇರೋದು? ನೀವ್ಯಾರು ಕೋರ್ಮಂಗಲ ಬ್ರಾಂಚ್ ಇಂದ. ಈಗ RBI ಗೈಡ್ ಲೈನ್ಸ್ ಏನ್ ಹೇಳುತ್ತೆ ಸರ್? ವಿಸಿಟ್ ಮಾಡಬಹುದು. ಅಲ್ಲ ಸರ್, RBI ಗೈಡ್ ಲೈನ್ಸ್ ಏನ್ ಹೇಳುತ್ತೆ ಸರ್? ಸರ್ ತಮ್ಮ ಹೆಸರು? ಸರ್ ಈಗ ಆಲ್ರೆಡಿ ಕೋರ್ಟ್ ಅಲ್ಲಿ, ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಎಲ್ಲ ಗೊತ್ತಿದ್ದು ನೀವು ಈ ತರ ನಿಮ್ ಬ್ಯಾಂಕ್ ಅವರೇ ಈ ತರ ಫ್ರಾಡ್ ಮಾಡಿದ್ರೆ? ಅಲ್ಲ ಸರ್, ಈಗ ಅವ್ರ ID ಕಾರ್ಡ್ ಇಲ್ಲ, ವಿತೌಟ್ ಅಥೆಂಟಿಕೇಟೆಡ್ ಅವರು ಕಾಲೇಜ್ ಪ್ರಿಮಿಸಸ್ ಹೋಗಿ ನನ್ನ ವೈಫ್ ಫೋನ್ ಮಾಡಿದ್ದಾರೆ ಕೋರ್ಟ್. ಸರ್ ಈಗ ಹೋಗಿದಾರ ಬಿಟ್ಟಿದಾರ? ಈಗ ID ಕಾರ್ಡ್ RBI ಗೈಡ್ ಲೈನ್ಸ್ ಪ್ರಕಾರ ಕೊಡ್ಬೇಕಾ ಇಲ್ಲ ಅಷ್ಟು ಹೇಳಿ ಸರ್. ಸರ್ ಈಗ ಇಶ್ಯೂ ಮಾಡಿದ್ಮೇಲೆ ಕಳಿಸಿ ಸರ್. ನೀವು ಇಶ್ಯೂ ಮಾಡಿದ್ಮೇಲೆ ಕಳಿಸಿ. ನೀವು ಯಾರ್ಯಾರು ಅಲ್ಲ, ಈಗ ನೀವು ಬ್ಯಾಂಕ್ ಆಗಿ ಯಾರ್ಯಾರನ್ನೋ ಕಳ್ಸಿದ್ರಿ, ಹೆಂಗೆ ಹೇಳಿ ಸರ್? ಇದು ನ್ಯಾಯನಾ? ಅಲ್ಲ, ತೊಂದರೆ ಆಗಿರೋದಕ್ಕೆ ಕೋರ್ಟ್ಗೆ ಹೋಗಿದೆ, ಎಲ್ಲ ಆಗಿದೆ. ನಾನು ಹೇಳ್ತಾ ಇರೋದು, ಯು ಶುಡ್ ಫಾಲೋ RBI ಗೈಡ್ ಲೈನ್ಸ್ ಅಲ್ಲ ಸರ್. ಅಲ್ಲ, ಈಗ ಬೀಯಿಂಗ್ ಎ ಬ್ಯಾಂಕ್ ಎಂಪ್ಲಾಯ್ ಯು ಶುಡ್ ಫಾಲೋ ದ RBI ಗೈಡ್ ಲೈನ್ಸ್ ಅಲ್ಲ ಸರ್. ಆಕ್ಚುಲಿ ನಾನು ಹೇಳ್ತೀನಿ ಕೇಳಿ, ಈ ತರ ಸುಮಾರು ಜನ ಬಂದು ನಮ್ಮ ಹತ್ರ ದುಡ್ಡು ತಗೊಂಡು ಹೋಗಿದ್ದಾರೆ. ಸುಮಾರು ಜನ ಬಂದು ದುಡ್ಡು ಹಾಕ್ಸ್ಕೊಂಡಿದ್ದಾರೆ ಅವ್ರವ್ರ ಅಕೌಂಟ್ಗಳಿಗೆ. ಸರ್ ಈಗ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಸಚಿನ್ ಸರ್, ಸ್ಕ್ರೀನ್ ಶಾಟ್ ಕಳಿಸ್ತೀನಿ. OS ನಂಬರ್ ನೋಡ್ಕೊಳ್ಳಿ. ಈ ತರ ನೀವು ಯಾರ್ಯಾರನೋ ಕಳ್ಸಿದ್ರೆ ಮನೆಗೆ ಇದು ಕೆಲಸ ಹತ್ರ, ಯು ಆರ್ ಡೂಯಿಂಗ್ ಎ ಫ್ರಾಡ್ ಥಿಂಗ್ ಅಲ್ಲ. ಬೀಯಿಂಗ್ ಇನ್ IDFC ಬ್ಯಾಂಕ್ ನೀವು ಮಾಡ್ತಾರ ಕೆಲಸ ತಪ್ಪಲ್ಲ. ಹೌದು, ಫ್ರಾಡೇ ಸರ್. ಈಗ ಇರಿ ಸರ್, ಈಗ ಸರ್ ಒಂದ್ ನಿಮಿಷ. ಈಗ ಅವರು ಬಂದು ನನ್ನ ವೈಫೈ ನಂಬರ್ ಕೊಟ್ಟಿದ್ದು, ಅವ್ರೇನ್ ಹೇಳ್ತಾರೆ, ಈ ತರ ಯಾರೋ ಬಂದಿದ್ರು, ಈ ತರ ಪೇಮೆಂಟ್ ಮಾಡ್ಬೇಕು ಅಂದ್ರೆ ನಿಮ್ದು ID ಕಾರ್ಡ್ ಕೊಡಪ್ಪ ಅಂದ್ರೆ ನಾನು ID ಕಾರ್ಡೇ ಇಲ್ಲ ಅಂತಾರೆ. ನೀವು ID ಕಾರ್ಡ್ ಇಲ್ದಿದ್ದವರೆಲ್ಲ ಬ್ಯಾಂಕ್ ಎಂಪ್ಲಾಯ್ ಅಂದ್ಬಿಟ್ರೆ ನಾವು ಯಾರು ನಂಬಬೇಕು, ಯಾರು ನಂಬಬೇಕು ಹೇಳಿ ಸರ್? ಆಲ್ರೆಡಿ ಸಚಿನ್ ಸರ್, ದೇರ್ ಹ್ಯಾಸ್ ಬೀನ್ ಎ ಪೊಲೀಸ್ ಕಂಪ್ಲೇಂಟ್. ಈಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಮತ್ತೆ ಎಲ್ಲ ಗೊತ್ತಿದ್ದು ತಿರ್ಗಾ ನೀವು ಎಕ್ಸಿಕ್ಯೂಟಿವ್ ಕಳಿಸ್ತೀರಂದ್ರೆ ಏನ್ ದೌರ್ಜನ್ಯ ಮಾಡ್ತೀರಾ? ಮತ್ತೇನ್ ಮಾಡ್ಬೇಕು? ಫ್ರೀಯಾಗಿ ಬಿಟ್ಬಿಡ್ತೀರಾ? ಅಲ್ಲ ಸರ್, ಈಗ ಫ್ರೀಯಾಗಿ ಬಿಟ್ಬಿಡ್ತೀರಾ? ಮತ್ತೇನಕ್ಕೆ ಕಳ್ಸಿದ್ದು ಎಕ್ಸಿಕ್ಯೂಟಿವ್ ನೀವು? ಸರ್ ನೀವು ಫ್ರೀಯಾಗಿ ಬಿಟ್ರೆ ಕೂಡ ಇಲ್ಲಿ ನೋಡಿ ಸರ್, ಫ್ರೀಯಾಗಿ ಬಿಟ್ರೆ ಕೂಡ ತಗೊಂಡಿದ್ದೀರಿ ಕಟ್ಟಣ. ನೀವು ಯಾರ್ಯಾರನ್ನೋ ಕಳಿಸಿ ಈ ತರ ಎಲ್ಲ ಮಾಡಬಾರ್ದು ಸರ್. ದಿಸ್ ಇಸ್ ಅಕಾರ್ಡಿಂಗ್ ಟು ನೀವು ನೋಡಿ, ನೀವು ಎಕ್ಸಿಕ್ಯೂಟಿವ್, ನೀವು ಬ್ಯಾಂಕ್ ಎಂಪ್ಲಾಯ್ ಬನ್ನಿ. ನೀವು ಯಾರ್ಯಾರನ್ನೋ
ಅನ್ಅಥೆಂಟಿಕೇಟೆಡ್ ಅವ್ರನ್ನ ಕಳಿಸ್ಬೇಡಿ ಆಯ್ತಾ. ಅಲ್ಲ ನನಗೆ ಅಲ್ಲ ಸರ್ ನನಗೆ ಅಲ್ಲ. ನಾನು ನೋಡಿ ಅವ್ರ ಹತ್ರ ಈಗ ನಾನು ಹೇಳ್ತೀನಿ ಕೇಳಿ, ಅವ್ರ ಹತ್ರ ಒಂದು ಲಿಸ್ಟೇ ಕೊಟ್ಟಿದ್ದೀರಿ ನೀವು. IDFC ಬ್ಯಾಂಕ್ ಅವರು ಇವರು ಆಲ್ರೆಡಿ ಗಿವನ್ ಒಂದು 50 ಜನದ್ದು 100 ಜನದ್ದು ಲಿಸ್ಟ್ ಕೊಟ್ಟಿದ್ದೀರಿ. ಇನ್ನೋಸೆಂಟ್ ಪೀಪಲ್ ಜೊತೆ ಆಟ ಆಡ್ಬೇಡಿ ದಯವಿಟ್ಟು. ನಾನು ನನ್ನ ಪರ ಮಾತಾಡ್ತಾ ಇಲ್ಲ, ನಮ್ಮ ಕತೆ ಬಿಡಿ. ನೀವು ಬೇರೆಯವ್ರಿಗೂ ಇದೇ ಕೆಲಸ ಮಾಡ್ತಾ ಇದ್ದೀವಿ ಸಚಿನ್ ಸರ್. ಸರ್ ಈಗ ಮಾಡ್ತಾ ಇರೋದಕ್ಕೆ ನಾನು ವಿಡಿಯೋ ಇದೆ, ವಿಡಿಯೋ ಕಳಿಸ್ತೀನಿ ನೋಡಿ ನಿಮ್ಗೆ. ಈಗ ನಿಮ್ಮ ನಂಬರ್ ತಗೊಂಡು ಕಳಿಸ್ತೀನಿ ನೋಡಿ ಸರ್. ಈಗ ನೀವು ಅದಕ್ಕೆ ಏನಂತ ಯಾವ ಉಪ ಮಾಡಕ್ಕೆ